ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಸೇವಕ ಅನಸ್ ಇಬ್ನ್ ಮಾಲಿಕ್ ಆ ವಿಷಯವನ್ನು ಹೇಳುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಹೌದು, ಪೇರ್ಷನ್ನರ ವಿರುದ್ಧ ಹೋರಾಡಿ ತುಸ್ತುರೆಂಬ ಪಟ್ಟಣವನ್ನು ವಶಪಡಿಸಿಕೊಂಡ ಕ್ಷಣವನ್ನು ನೆನಪಿಸುವಾಗಲೆಲ್ಲ ಅವರಿಗೆ ಅಳು ತಡೆಯಲಾಗುತ್ತಿರಲಿಲ್ಲ. ಅಯ್ಯೋ, ವಿಜಯ ಕಥನವನ್ನು ಹೇಳುವಾಗ ಯಾಕೆ ಅಳುವುದು? ಹೌದು, 30,000 ಬರುವ ಮುಸ್ಲಿಮರು ಬರೋಬ್ಬರಿ 1,50,000 ಬರುವ ಶತ್ರು ಸೈನ್ಯದ ವಿರುದ್ಧ ನಡೆದ 1.5 ದಿನಗಳ ಭೀಕರ ಕಾಳಗದಲ್ಲಿ ಕೊನೆಗೂ ಮುಸ್ಲಿಮರು ವಿಜಯ ಸಾಧಿಸಿ ತುಸ್ತುರೆಂಬ ಇರಾನಿನ ಪಟ್ಟಣವನ್ನು ವಶಪಡಿಸುವಾಗ ಯುದ್ಧ ಕಾರಣ ಆ ಮುಸ್ಲಿಂ ಯೋಧರಿಗೆ ಫಜ್ರ್ ನಮಾಜ್ ಅಂದರೆ ಸುಬಹಿ ನಮಾಜ್ ಕ್ಲಪ್ತ ಸಮಯಕ್ಕೆ ನಿರ್ವಹಿಸಲು ಸಾಧ್ಯವಾಗಿರಲಿಲ್ಲ. ಅದು ಕಾರಣ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಈ ಅನುಚರರು ಅತ್ತದ್ದಕ್ಕೆ ಪರಿಧಿಯೇ ಇರಲಿಲ್ಲ. ಅನಸ್ ರಲಿಯಲ್ಲಾಹು ಅನ್ಹುರವರ ಬದುಕಲ್ಲಿ ಕ್ಲಪ್ತ ಸಮಯಕ್ಕೆ ನಿರ್ವಹಿಸಲು ಸಾಧ್ಯವಾಗದ ನಮಾಜ್ ಅದೊಂದು ಮಾತ್ರವಾಗಿತ್ತು. ಅವರು ಹೇಳುತ್ತಿದ್ದರು, ತುಸ್ತುರು ಏನು ಮಹಾ, ಈ ಫಜ್ರ್ ನಮಾಜಿಗೆ ಬದಲಾಗಿ ಕೇವಲ ತುಸ್ತುರಲ್ಲ, ಇಡೀ ಪ್ರಪಂಚವೇ ನನಗೆ ಸಿಕ್ಕಿದ್ರೂ ನನಗದು ಬೇಡ ಎಂದು. ಗೆಳೆಯರೇ, ಅವರಿಗೆ ಸುವ್ಯಕ್ತವಾದ ಕಾರಣವಿದೆ, ಯುದ್ಧವೆಂಬ ಅಧಿಕೃತ ಕಾರಣ. ನಮಗೆ ವ್ಯಕ್ತವಾದ ಯಾವ ಕಾರಣವಿದೆ ಅಂತ ನಾವು ನಮಾಜ್ ಮಾಡುತ್ತಿಲ್ಲ? ಬದುಕಲ್ಲಿ ಕೇವಲ ಒಂದು ನಮಾಜ್ ಮಾತ್ರ ಬಿಟ್ಟು ಹೋದದ್ದಕ್ಕೆ ಇಷ್ಟು ಖಿನ್ನತೆಗೆ ಹೋಗಬೇಕಾದ್ರೆ ನಮ್ಮ ಫಜ್ರ್ ನಮಾಜ್ ಬಿಡಿ, ನಮಾಜ್ ಮಾಡಿದ ದಿನಗಳು ಮತ್ತು ಮಾಡದ ದಿನಗಳ ವ್ಯತ್ಯಾಸ ನೋಡಿದ್ರೆ ಮಾಡದ ದಿನಗಳೇ ಹೆಚ್ಚಿರಬಹುದೇನೋ. ಜನರೇ, ಮಿಫ್ತಾಹುಲ್ ಜನ್ನತಿ ಸಲಾಹ್, ಸ್ವರ್ಗ ಬೇಕೆ? ನಮಾಜ್ ಮಾಡೋಣ ಇನ್ಶಾ ಅಲ್ಲಾಹ್.